ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಹೆಲ್ಪ್ಫುಲ್ ಆಗುವಂತಹ ಹೋಮ್ ಅಂಡ್ ಕಿಚನ್ ಕ್ಲೀನಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ಕ್ಲೀನಿಂಗ್ ಟಿಪ್ಸ್ ಅನ್ನೋದು ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಮೇನ್ ಡೋರ್ನ ಕ್ಲೀನ್ ಮಾಡೋದು ತುಂಬ ಜನ ನೆಗ್ಲೆಕ್ಟ್ ಮಾಡ್ಬೋದು. ಮನೆಯ ಎಂಟ್ರಿ ವೇಯಲ್ಲೇ ಮೇನ್ ಡೋರ್ ಇರೋ ಕಾರಣ ಧೂಳೆಲ್ಲ ಕೂಡ ಇಲ್ಲಿ ಅಕ್ಯುಮುಲೇಟ್ ಆಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ವಾರಕ್ಕೊಮ್ಮೆ ಆದ್ರೂ ಇದನ್ನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಮೇನ್ ಡೋರ್ನ ಕ್ಲೀನ್ ಮಾಡೋದು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಪೂಜಾ ರೂಮ್ನ ಯಾವತ್ತು ಕ್ಲೀನ್ ಮಾಡ್ತೀನೋ, ಪೂಜಾ ವಸ್ತುಗಳನ್ನೆಲ್ಲ ಯಾವತ್ತು ವಾಶ್ ಮಾಡಿ ಕ್ಲೀನ್ ಮಾಡ್ತೀನೋ ಅವತ್ತಿನ ದಿನವೇ ಮೇನ್ ಡೋರ್ನ ಕೂಡ ಒಂದ್ಸರಿ ಎಲ್ಲ ಕಡೆ ಈ ರೀತಿ ಬಟ್ಟೆಯಿಂದ ಒರೆಸಿ ಆಮೇಲೆ ಅರ್ಶಿನ ಕುಂಕುಮನ ಹಚ್ಚಿ ಅಲಂಕಾರ ಮಾಡ್ಕೊಳ್ತೀನಿ. ಮೇನ್ ಡೋರ್ ಮೇಲೆ ಸ್ವಸ್ತಿಕ್ ಅನ್ನೋ ಒಂದು ಗುರುತನ್ನ ಅರ್ಶಿನ ಕುಂಕುಮದಿಂದ ಬರಿತೀನಿ. ಗಂಧನ ರೋಸ್ ವಾಟರ್ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಸ್ವಸ್ತಿಕ್ ಅನ್ನೋದು ಬರೆದು ಅದ್ರ ಮೇಲೆ ನಾನು ಕುಂಕುಮನ ಹಚ್ಕೊಳ್ತೀನಿ. ಹೊಸಲನ್ನ ಕೂಡ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಶಾರ್ಟ್ ವಿಡಿಯೋನ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡಿ. ಪೂಜಾ ಪಾತ್ರೆಗಳೆಲ್ಲ ಕೂಡ ಕ್ಲೀನ್ ಮಾಡಿ ಈ ರೀತಿ ಡ್ರೈಯಿಂಗ್ ಮ್ಯಾಟ್ ಮೇಲೆ ಇಟ್ಟಿದ್ದೀನಿ. ಇದೆಲ್ಲದನ್ನ ಕೂಡ ಒಂದು ಬಟ್ಟೆಯಿಂದ ಒರೆಸಿ ಇಟ್ಕೊಂಡ್ರೆ ವಾಟರ್ ಮಾರ್ಕ್ಸ್ ಅನ್ನೋದು ಬೀಳ್ದಿರ ಇರುತ್ತೆ ಅನ್ನೋದ್ರಿಂದ ಒಂದು ಪಂಚೆ ಬಟ್ಟೆನ ತೊಗೊಂಡು ಪ್ರತಿಯೊಂದು ವಸ್ತುವನ್ನ ಕೂಡ ನೀಟಾಗಿ ಒರೆಸಿ ಟ್ರೇಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಪೂಜಾ ಪಾತ್ರೆಗಳನ್ನ ತೊಳಿಬೇಕಾದ್ರೆ ನಾನು ಇಲ್ಲಿ ಒಂದು ಪೌಡರ್ನ ಯೂಸ್ ಮಾಡಿದ್ದೆ. ಅದರಿಂದ ಕೈಗಳು ಸ್ವಲ್ಪ ತುಂಬಾ ರಫ್ ಆಗಿದೆ ಅಂತ ಅನಿಸ್ತಿತ್ತು. ಸೊ ಅಡುಗೆ ಮನೆಯಲ್ಲಿ ಈ ರೀತಿ ಏನಾದರೂ ಕೆಲವೊಂದು ಕೆಮಿಕಲ್ ಬೇಸ್ಡ್ ಪೌಡರ್ಸ್ನ ಲಿಕ್ವಿಡ್ಸ್ನ ಯೂಸ್ ಮಾಡಿದಾಗ ಕೈಗಳು ಸ್ವಲ್ಪ ರಫ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಇಮ್ಮಿಡಿಯೇಟಾಗಿ ತುಪ್ಪ ಅಥವಾ ಹಾಲಿನ ಕೆನೆನ ಈ ರೀತಿ ಕೈಗಳಿಗೆ ಹಚ್ಕೊಳ್ಳೋದ್ರಿಂದ ರಫ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಕೈಗಳು ಮಾಯ್ಶ್ಚರೈಸಿಂಗ್ ಆಗಿ ಇರೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗದಿರ ಇರುತ್ತೆ. ಈಗ ಎಲ್ಲ ರೀತಿಯ ಪೂಜಾ ವಸ್ತುಗಳನ್ನ ಇದೇ ರೀತಿ ಬಟ್ಟೆಯಿಂದ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ಈ ಕೆಲಸ ಮಾಡ್ತಾ ಇದ್ದಂಗೆ ಗಾಳಿ ತುಂಬ ಜೋರಾಗಿ ಸ್ಟಾರ್ಟ್ ಆಯಿತು. ಈಗ ಎಲ್ಲ ಪಾತ್ರೆಗಳನ್ನ ನಾನು ನೀಟಾಗಿ ಒರೆಸಿ ಟ್ರೇಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ನಾನು ಇವತ್ತು ಈ ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡಿರುವಂಥ ಪೌಡರ್ ಬಂದು ಪೀತಾಂಬರಿ ಪೌಡರೇ. ಬಟ್ ಈ ಒಂದು ಬ್ರ್ಯಾಂಡ್ ಏನಿದೆ ಅದು ಸ್ವಲ್ಪ ಚೇಂಜ್ ಮಾಡಿದ್ದೆ. ಓಂ ಶಕ್ತಿ ಅನ್ನೋ ಒಂದು ಬ್ರ್ಯಾಂಡ್ ಕೂಡ ಸಿಕ್ಕಿತ್ತು, ಅದನ್ನು ತೊಗೊಂಡು ಬಂದಿದ್ದೆ. ಬಟ್ ಇದರಿಂದ ಕೈಗಳು ತುಂಬಾ ರಫ್ ಆಗುತ್ತೆ. ಬಟ್ ಇದು ಖಾಲಿ ಆಗೋವರೆಗೂ ಇದನ್ನೇ ಯೂಸ್ ಮಾಡಬೇಕು. ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ. ಈ ಬಾಕ್ಸ್ ಅಬ್ಸರ್ವ್ ಮಾಡಿದ್ರೆ ಚಾಕ್ಲೇಟ್ಸ್ ಇರ್ಬೋದು ಅಥವಾ ಕೆಲವೊಂದು ಮೆಡಿಸಿನ್ಸ್ ಕೂಡ ಈ ರೀತಿ ಬಾಕ್ಸಲ್ಲಿ ಬರುತ್ತೆ. ಈ ಬಾಕ್ಸ್ನ ನಾನು ಬಿಸಾಡ್ದಿರೋ ಒಂದು ಕಡೆ ಇಟ್ಕೊಂಡಿದ್ದೆ. ಫ್ರಿಜ್ಜಲ್ಲಿ ಕೆಲವೊಂದು ಪುಟ್ಟದಾಗಿರುವಂಥ ಪಾಕೆಟ್ಸ್ನ ಆರ್ಗನೈಸ್ ಮಾಡೋದಕ್ಕೋಸ್ಕರ ಕೂಡ ಇದೇ ರೀತಿ ಬಾಕ್ಸ್ನ ಯೂಸ್ ಮಾಡ್ತಿದ್ದೀನಿ. ಪೀತಾಂಬರಿ ಪೌಡರ್ನ ಕೂಡ ಇದರಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈಗ ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ. ಪೂಜಾ ವಸ್ತುಗಳನ್ನ ವಾಶ್ ಮಾಡಿರುವಂಥದ್ದು, ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡಿರುವಂಥದ್ದೆಲ್ಲ ಕೂಡ ಈವ್ನಿಂಗು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಅನ್ನೋದ್ರಿಂದ ಇಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ. ಪೂಜಾ ರೂಮ್ನ ಕ್ಲೀನ್ ಮಾಡಬೇಕಾದ್ರೇ ವಿಜೆ ಮನೋಜ್ ಅವ್ರದ್ದು ಒಂದು ಇಂಟರ್ವ್ಯೂ ರಿಲೀಸ್ ಆಗಿತ್ತಲ್ವಾ, ಆ ಒಂದು ವಿಡಿಯೋನ ಕೇಳಿಸ್ಕೊಳ್ತಾನೆ ನಾನು ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಪೂಜಾ ರೂಮ್ ಡೀಪ್ ಕ್ಲೀನಿಗೆ ಸಂಬಂಧಪಟ್ಟಿರುವಂಥ ಡೀಟೇಲ್ ಆಗಿರುವಂಥ ವಿಡಿಯೋಸ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಮತ್ತೆ ಅದನ್ನೇ ಡೀಟೇಲಾಗಿ ತೋರಿಸ್ತಾ ಹೋದರೆ ವಿಡಿಯೋ ಕೂಡ ಲೆಂತಿ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ ಅನ್ನೋದ್ರಿಂದ ಸೊ ನಾನಿಲ್ಲಿ ಡೀಟೇಲ್ಸ್ ಅನ್ನೋದು ಶೇರ್ ಮಾಡ್ತಾ ಇಲ್ಲ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಲಿಕ್ವಿಡ್ ಬಂದು ಹೋಮ್ ಮೇಡೇ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ನಾನು ತುಂಬ ರೀತಿಯ ಹೋಮ್ ಮೇಡ್ ಲಿಕ್ವಿಡ್ಸ್ನ ತೋರಿಸಿದ್ದೀನಿ. ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಕ್ಲೀನಿಂಗ್ ವಿಡಿಯೋಸ್ ಅನ್ನೋ ಒಂದು ಪ್ಲೇ ಲಿಸ್ಟ್ನ ಚೆಕ್ ಮಾಡಿದ್ರೆ ಡೀಟೇಲ್ ಇನ್ಫಾರ್ಮೇಷನ್ ಅನ್ನೋದು ನಿಮಗೆ ಸಿಗುತ್ತೆ. ಪೂಜಾ ರೂಮ್ನ ನೀಟಾಗಿ ಡೀಪ್ ಕ್ಲೀನ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಮಾರ್ಬಲ್ಸ್ ಇರೋವಂಥವ್ರು ಅಥವಾ ಪೂಜಾ ರೂಮ್ ಚಿಕ್ಕದಾಗಿದೆ, ತುಂಬ ಹೊಗೆ ಬರುತ್ತೆ, ಆ ಧೂಪ ಎಲ್ಲ ಕೂಡ ಬ್ಲಾಕ್ ಆಗಿ ಗೋಡೆಗಳಿಗೆ ಅಂಟ್ಕೊಂಡಿದೆ ಅನ್ನೋದಾದರೆ ನಾನು ಲಾಸ್ಟ್ ವೀಡಿಯೋಸಲ್ಲಿ ತೋರಿಸಿರುವಂಥ ಮೆಥಡ್ನ ಫಾಲೋ ಮಾಡಿ ಕ್ಲೀನ್ ಮಾಡೋದಾದರೆ ತುಂಬ ಎಕ್ಸಲೆಂಟಾಗಿ ಕ್ಲೀನ್ ಆಗುತ್ತೆ. ವಾರಕ್ಕೊಮ್ಮೆ ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡಿ ಪೂಜಾ ವಸ್ತುಗಳೆಲ್ಲ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಕೆಲವೊಂದು ಕ್ಲೀನಿಂಗ್ಸ್ ಅನ್ನೋದು ಮಾಡ್ಕೊಳ್ತೀನಿ. ಅದು ಏನಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಆದಷ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಪೂಜೆಗೆ ಮುಂಚೆ ಅಡುಗೆ ಮನೆ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇಯ್ನಾಗಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಬಟ್ಟೆಗಳು
ಈ ಒಂದು ಕಿಚನ್ ಟವಲ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಫಸ್ಟಿಗೆ ನಾನು ಒಂದು ಬೌಲಲ್ಲಿ ನೀರನ್ನ ಹಿಡಿದಿಟ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಈ ಒಂದು ಬಟ್ಟೆಗಳಲ್ಲಿ ಸ್ವಲ್ಪ ಸ್ಮೆಲ್ ಅನ್ನೋದು ಇದ್ದೇ ಇರುತ್ತೆ. ಆ ಸ್ಮೆಲ್ನ ಹೋಗ್ಲಾಡ್ಸೋದಕ್ಕೋಸ್ಕರ ಫಸ್ಟು ನಾನು ನಿಂಬೆಹಣ್ಣಿನ ರಸನ ಇಟ್ಕೊಳ್ತಾ ಇದ್ದೀನಿ. ಈ ಒಂದು ರಸ ಬದಲಾಗಿ ಜಸ್ಟ್ ನಿಂಬೆಹಣ್ಣು ಹೋಳು ಹಾಕಿದ್ರೂ ಕೂಡ ಸಾಕಾಗುತ್ತೆ. ಇದರಲ್ಲೇ ಸ್ವಲ್ಪ ಡಿಟರ್ಜೆಂಟ್ ಲಿಕ್ವಿಡ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಳೆಗಾಲದಲ್ಲಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಬಟ್ಟೆಗಳು ಸ್ಮೆಲ್ ಬರ್ತಾ ಇರುತ್ತೆ. ತೊಳೆದು ಒಣಗಾಕಿದ್ರು ಕೂಡ ಸರಿಯಾಗಿ ಬಿಸಿಲಿಲ್ಲದೆ ಇರೋ ಕಾರಣ ಅರ್ಧಂಬರ್ಧ ಒಣಗಿ ಒಂದು ಸ್ವಲ್ಪ ಸ್ಮೆಲ್ ಜಾಸ್ತಿನೇ ಬರೋ ಚಾನ್ಸ್ ಇರುತ್ತೆ. ಆದಷ್ಟು ಕೇರ್ಫುಲ್ ಆಗಿ ವಾಶ್ ಮಾಡಿಕೊಂಡ್ರೆ ಬೆಟರು. ಫಸ್ಟು ನಾನು ನಿಂಬೆಹಣ್ಣು ಹೋಳನ್ನ ಹಾಕಿದ್ದೀನಿ, ಅದರಿಂದ ಕೂಡ ಬ್ಯಾಡ್ ಸ್ಮೆಲ್ ಅವಾಯ್ಡ್ ಆಗುತ್ತೆ. ಬಟ್ಟೆಗಳೆಲ್ಲ ಡಿಟರ್ಜೆಂಟಲ್ಲಿ ನೆನೆಸಿಟ್ಟಿದ್ದಾದಮೇಲೆ ಬಿಸಿ ನೀರನ್ನ ಕೂಡ ಇಲ್ಲಿ ಯೂಸ್ ಮಾಡಿದ್ದೀನಿ. ಈಗ ನಾವು ಬಿಸಿ ನೀರನ್ನ ಯೂಸ್ ಮಾಡಿರೋದ್ರಿಂದ ಕೊಳೆ ಎಲ್ಲ ಬೇಗನೆ ಸಾಫ್ಟ್ ಆಗುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ನಾನಿಲ್ಲಿ ಅಡುಗೆ ಮನೆ ಕಟ್ಟೆ ಮೇಲೇ ಈ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಕ್ ಏರಿಯಾದಲ್ಲೇ ಈ ರೀತಿ ಸೆಕ್ಷನ್ ಬಂದಿರೋದ್ರಿಂದ ಫಸ್ಟ್ ನಾನು ಬ್ರಷ್ ಮಾಡಿಕೊಂಡು ನಾರ್ಮಲಾಗೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರಲ್ಲಿ ನೆನೆಸಿಟ್ಟಿದ್ದರಿಂದ ಬಟ್ಟೆಗಳಲ್ಲಿರುವಂಥ ಕೊಳೆ ಬೇಗನೆ ಕ್ಲೀನ್ ಆಗುತ್ತೆ. ಎಲ್ಲ ಬಟ್ಟೆಗಳನ್ನ ನೀಟಾಗಿ ವಾಶ್ ಮಾಡಿ ಜಾಲ್ಸೋಕ್ಕೆ ಸೈಡಲ್ಲಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಈಗ ಜಾಲಿಸ್ಬೇಕಾದ್ರೂ ಕೂಡ ನೀವು ವಾಟರ್ನ ಅಬ್ಸರ್ವ್ ಮಾಡ್ಬೋದು. ಅಂದರೆ ಬಟ್ಟೆಗಳಲ್ಲಿ ಏನಾದರೂ ಜಾಸ್ತಿ ಕೊಳೆ ಇದೆ ಅನ್ನೋದಾದರೆ ಜಾಲಿಸ್ಬೇಕಾದ್ರೂ ಕೂಡ ಆ ಒಂದು ವಾಟರ್ ಕಲರ್ ಚೇಂಜ್ ಇರುತ್ತೆ. ಬಟ್ ನಾನಿಲ್ಲಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡು ವಾಶ್ ಮಾಡಿರೋ ಕಾರಣ ಬಟ್ಟೆಗಳೆಲ್ಲ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಈ ರೀತಿ ನೀವು ಕಿಚನ್ ಟವಲ್ಸ್ನ ಕ್ಲೀನ್ ಮಾಡೋದಾದರೆ ತುಂಬಾ ಹೈಜಿನಿಕ್ ಆಗಿರುತ್ತೆ. ನೀವು ಇಲ್ಲಿ ಡೆಟಾಲ್ ಕೂಡ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ. ನೆಕ್ಸ್ಟ್ ಈಗ ಚಿಮ್ನಿನ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಚಿಮ್ನಿ ಯೂಸ್ ಮಾಡೋ ಅಂಥವ್ರಿಗೆ ಗೊತ್ತೇ ಇರುತ್ತೆ. ಕೆಲವೊಂದು ಆಟೋಮೆಟಿಕ್ ಕ್ಲೀನಿಂಗ್ ಇರುತ್ತೆ, ಕೆಲವೊಂದರಲ್ಲಿ ಈ ರೀತಿ ನಿಮಗೆ ಫಿಲ್ಟರ್ಸ್ ಅನ್ನೋದು ಇರುತ್ತೆ. ಈ ಒಂದು ಫಿಲ್ಟರ್ಸ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ತುಂಬಾ ಆಯಿಲು ಜಿಡ್ಡು ಕಲೆಕ್ಟ್ ಆಗಿರುತ್ತೆ. ಡಿಶ್ ವಾಷರ್ ಇದ್ರೆ ಬೆಸ್ಟು. ಡಿಶ್ ವಾಷರಲ್ಲಿ ಇದನ್ನು ವಾಶ್ ಮಾಡ್ಕೊಳ್ಬೋದು. ಡಿಶ್ ವಾಷರ್ ಇಲ್ಲ ಅನ್ನೋದಾದರೆ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಫಸ್ಟ್ಗೆ ನಾನು ಈ ಒಂದು ಫಿಲ್ಟರ್ನ ಮತ್ತು ಸೈಡಲ್ಲಿ ಆಯಿಲ್ ಕಲೆಕ್ಟರ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿದ್ದೀನಿ. ಸಿಂಕಲ್ಲಿ ನಾನು ಬಿಸಿ ನೀರನ್ನ ಬಿಟ್ಟಿದ್ದೀನಿ. ಸಿಂಕ್ ಪೂರ್ತಿಯಾಗಿ ತುಂಬಿಸ್ಕೊಳ್ಬೇಕಾಗತ್ತೆ. ಅಗಲವಾಗಿರುವಂಥ ಸಿಂಕ್ ಇಲ್ಲ ಅನ್ನೋದಾದರೆ ಒಂದು ಅಗಲವಾಗಿರುವಂಥ ಪ್ಲಾಸ್ಟಿಕ್ ಟಬ್ನ ಯೂಸ್ ಮಾಡಿದ್ರೆ ಬೆಟರು. ಈ ಫಿಲ್ಟರಲ್ಲಿ ಎಷ್ಟೊಂದು ಜಿಡ್ಡಿದೆ ಅಂತ ತೋರಿಸ್ತೀನಿ ನೋಡಿ. ಈ ಜಿಡ್ಡನ್ನ ಈಸಿಯಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಸಿಂಕಲ್ಲಿ ಬಿಸಿ ನೀರನ್ನ ತುಂಬಿಸ್ಕೊಂಡಿದ್ದೀನಿ. ಅಲ್ಲೇ ಒಂದು ಗಿಡ ಕೂಡ ಇಟ್ಕೊಂಡಿದ್ದೀನಿ, ಅದನ್ನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಆದಷ್ಟು ಗ್ಲೌಸ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ಈ ಒಂದು ಫಿಲ್ಟರ್ನ ಕ್ಲೀನ್ ಮಾಡುವಾಗ ಈ ಒಂದು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಕೆಮಿಕಲ್ ಬೇಸ್ಡು. ಇದು ಅನ್ಬ್ಲಾಕ್ ಪೌಡರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅನ್ಬ್ಲಾಕ್ ಪೌಡರ್ ಬದಲಾಗಿ ಕಾಸ್ಟಿಕ್ ಸೋಡಾ ಕೂಡ ಯೂಸ್ ಮಾಡ್ಬೋದು. ಈಗಾಗಲೇ ನಾನು ಕೆಲವೊಂದು ವೀಡಿಯೋಸಲ್ಲಿ ತೋರಿಸಿದ್ದೀನಿ ಕಾಸ್ಟಿಕ್ ಸೋಡಾನ ಯೂಸ್ ಮಾಡಿ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ. ಸೊ ಈಗ ನಾನು ಅನ್ಬ್ಲಾಕ್ ಪೌಡರ್ನ ಯೂಸ್ ಮಾಡಿ ಚಿಮ್ನಿ ಫಿಲ್ಟರ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ. ಈ ಒಂದು ಪೌಡರ್ನ ಆ್ಯಡ್ ಮಾಡಿದ್ಮೇಲೆ ಒಂದು ಹಾಫ್ ಆನ್ ಅವರು ಇದೇ ಥರ ಬಿಟ್ಬಿಡ್ಬೇಕಾಗತ್ತೆ. ಅಷ್ಟರಲ್ಲಿ ಈ ಒಂದು ಡ್ರಮ್ ಏರಿಯಾ ಮತ್ತು ಚಿಮ್ನಿ ಸುತ್ತಮುತ್ತ ಏರಿಯಾ ಏನಿದೆ ಇದೆಲ್ಲದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಹೋಮ್ ಮೇಡ್ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಟು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಈ ರೀತಿ ಜಿಡ್ಡಿರುವಂಥ ಏರಿಯಾಸ್ನ ಕ್ಲೀನ್ ಮಾಡುವಾಗ ಲಿಕ್ವಿಡ್ ಏನಿರುತ್ತೆ ಅಂದರೆ ಕ್ಲೀನಿಂಗ್ ಲಿಕ್ವಿಡ್ನ ಉಗುರು ಬೆಚ್ಚಗಿರೋ ಥರ ನೋಡಿಕೊಂಡ್ರೆ ಕ್ಲೀನಿಂಗ್ ಅನ್ನೋದು ತುಂಬ ಈಸಿ ಆಗುತ್ತೆ. ಈಗ ಚಿಮ್ನಿ ಸುತ್ತಮುತ್ತ ಅಂದರೆ ಟಾಪ್ ಏರಿಯಾ ಏನಿರುತ್ತೆ ಅದನ್ನೆಲ್ಲ ಕೂಡ ನಾನು ಒಂದ್ಸರಿ ಸ್ಕ್ರಬ್ ಮಾಡಿಬಿಟ್ಟು ನೀಟಾಗಿ ಒರೆಸಿ ಆಮೇಲೆ ಒಂದು ಟಿಶ್ಯೂ ಪೇಪರಿಂದ ಒರೆಸ್ತಾ ಇದ್ದೀನಿ. ಯಾಕಂದರೆ ಇದೆಲ್ಲ ಗ್ಲಾಸಿ ಫಿನಿಶ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಕ್ಲೀನಿಂಗ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಕೆಳಗಡೆ ಡ್ರಮ್ಮು ಮತ್ತು ಆಯಿಲ್ ಕಲೆಕ್ಟರ್ ಇಡುವಂಥ ಜಾಗ ಅಲ್ಲೆಲ್ಲ ಏನಿತ್ತು ಅದನ್ನು ಕೂಡ ನಾನು ಇನ್ನೊಂದು ಸರಿ ಸ್ಕ್ರಬ್ ಮಾಡಿಕೊಂಡು ಒಂದು ಕ್ಲಾತಿಂದ ನೀಟಾಗಿ ಒರೆಸ್ಕೊಳ್ತೀನಿ. ಈ ಥರ ಕ್ಲೀನಿಂಗ್ಸ್ ಮಾಡುವಾಗ ಹಳೆ ಬಟ್ಟೆಗಳನ್ನ ಯೂಸ್ ಮಾಡಿಕೊಂಡ್ರೆ ಬೆಟರು. ಹಳೆ ಬಟ್ಟೆಗಳನ್ನ ಬಿಸಾಡ್ದಿರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡ್ರೆ ಈ ರೀತಿ ಕ್ಲೀನಿಂಗ್ಸ್ ಎಲ್ಲ ಮಾಡುವಾಗ ಯೂಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬೋದು. ಅಷ್ಟರಲ್ಲಿ ಈ ಒಂದು ಫಿಲ್ಟರ್ ಎಲ್ಲ ಕೂಡ ಚೆನ್ನಾಗಿ ಸೋಕಾಗಿದೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಆ ಕೊಳೆ ಎಲ್ಲ ಕೂಡ ಸೈಡ್ಗೆ ಬಿಟ್ಕೊಂಡಿದೆ. ವಾಟರ್ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ನಾನು ಒಂದು ಸ್ಕ್ರಬ್ಬರ್ನ ತೊಗೊಂಡು ಜಸ್ಟ್ ವಿಮ್ ಲಿಕ್ವಿಡ್ನೇ ಹಾಕ್ಕೊಂಡು ಮಧ್ಯದಲ್ಲೆಲ್ಲ ಕೂಡ ಆ ಒಂದು ಸ್ಕ್ರಬ್ಬರಿಂದನೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಿಂಗ್ ಎಲ್ಲ ಆದಮೇಲೆ 2 ಸೈಡು ಕೂಡ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ಸೈಡ್ಸಲ್ಲೆಲ್ಲ ಕೂಡ ಒಂದ್ಸರಿ ಸ್ಕ್ರಬ್ ಮಾಡಿ ಆಮೇಲೆ ನಾರ್ಮಲ್ ವಾಟರಿಂದ ವಾಶ್ ಮಾಡಿ
ಇದು ಆಯಿಲ್ ಕಲೆಕ್ಟರು. ಇದರಲ್ಲಿ ಜಾಸ್ತಿ ಆಯಿಲ್ ಏನು ಕಲೆಕ್ಟ್ ಆಗಿಲ್ಲ, ಜಸ್ಟ್ ಸ್ವಲ್ಪ ಜಿಡ್ ಆಗಿದೆ. ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಈ ರೀತಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಆಗಲೇ ನೀವು ನೋಡಿದ್ರಲ್ವಾ ಎಷ್ಟೊಂದು ಜಿಡ್ಡಿತ್ತಂತ. ಈಗ ಕ್ಲೀನಿಂಗ್ ಎಲ್ಲ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಇದನ್ನ ಪೂರ್ತಿ ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ಯಥಾ ಪ್ರಕಾರ ಫಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಫ್ರಿಡ್ಜ್ ಕ್ಲೀನಿಂಗ್. ಇದ್ರ ಬಗ್ಗೆ ನನಗೆ ಕೆಲವೊಬ್ರು ಕಮೆಂಟ್ ಮಾಡ್ತಾನೆ ಇದ್ರು, ಫ್ರಿಡ್ಜ್ ಕ್ಲೀನಿಂಗ್ ಯಾವ ರೀತಿ ಮಾಡ್ತೀರಾ ತೋರಿಸಿ ಅಂತ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ಆಗಿರುವಂಥ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಬಟ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಿದ್ದರಿಂದ ಜಸ್ಟ್ ಸಿಂಪಲ್ ಆಗಿ ತೋರಿಸ್ತಿದ್ದೀನಿ. ಫಸ್ಟಿಗೆ ನಾನೊಂದು ಬೌಲಲ್ಲಿ ನೀರನ್ನ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಮತ್ತು ಒಂದು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಕ್ಲೀನಾಗಿರುವಂಥ ಬಟ್ಟೆನ ತೊಗೊಳ್ಬೇಕಾಗತ್ತೆ. ಆದಷ್ಟು ಒಗ್ದು ನೀಟಾಗಿರುವಂಥ ಬಟ್ಟೆನೇ ತೊಗೊಳ್ಳಿ. ಸ್ವಲ್ಪ ಸ್ಮೆಲ್ ಬರ್ತಾ ಇರುವಂಥ ಬಟ್ಟೆಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಇಲ್ಲಿ ನೀವು ನಿಂಬೆಹಣ್ಣಿನ ಜಾಗದಲ್ಲಿ ವೆನಿಗರ್ ಕೂಡ ಯೂಸ್ ಮಾಡ್ಬೋದು. ಅಡುಗೆ ಸೋಡಾನ ಯೂಸ್ ಮಾಡಿರೋದ್ರಿಂದ ಫ್ರಿಜ್ಜಲ್ಲಿ ಏನಾದ್ರು ಬ್ಯಾಡ್ ಸ್ಮೆಲ್ ಇದ್ದರೆ ಅದೆಲ್ಲ ಕೂಡ ರಿಮೂವ್ ಮಾಡುತ್ತೆ. ಮೇಲೆ ಇದು ಬಂದು ಫ್ರೀಝರು. ಇದರಲ್ಲಿ ಅಷ್ಟೊಂದು ಕೊಳೆಯೇ ಇಲ್ಲ, ಜಸ್ಟ್ ಸಿಂಪಲ್ಲಾಗಿ ಮೇಲಿಂದ ಮೇಲೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡ್ತಾ ಇರೋವಂಥದ್ದು ಹಾಲಿನ ಕೆನೆ ಕಲೆಕ್ಟ್ ಮಾಡಿ ಈ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಒಂದ್ಸರಿ ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೊಳ್ತೀನಿ. ಫ್ರಿಡ್ಜ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಿಚ್ನ ಆಫ್ ಮಾಡಿ ಅನ್ಪ್ಲಗ್ ಮಾಡಿಕೊಂಡು ಈ ಒಂದು ಕ್ಲೀನಿಂಗ್ ಅನ್ನೋದು ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅನ್ನೋದಾದರೆ ಏನಾದರೂ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇದ್ದರೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಈ ರೀತಿ ಕ್ಲಾತ್ನ ತೊಗೊಂಡು ಆಗಲೇ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಲ್ವ ಆ ನೀರಲ್ಲಿ ನೀಟಾಗಿ ಹಿಂಡ್ಕೊಂಡು ಎಲ್ಲದನ್ನ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಕೊಳೆ ಆಗಿದೆ ಫ್ರಿಜ್ಜು ಅನ್ನೋದಾದರೆ ಮಾತ್ರನೇ ಎಲ್ಲ ಟ್ರೇಸ್ನ ತೆಗೆದು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಆಮೇಲೆ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಪ್ರತಿ ಸರಿ ಕೂಡ ತರಕಾರಿ ತರೋದಕ್ಕಿಂತ ಮುಂಚೆ ಇದೇ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪೂರ್ತಿ ಡೀಪ್ ಕ್ಲೀನಿಂಗ್ ಅವಶ್ಯಕತೆ ಏನಿಲ್ಲ. ಇನ್ನು ಸೈಡ್ಸಲ್ಲಿ ಏನಿದೆ ಈ ಒಂದು ಟ್ರೇಸ್ನ ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಕೆಳಗಡೆ ಇರುವಂಥ 2 ಟ್ರೇ ಸ್ವಲ್ಪ ಜಿಡ್ಡಾಗಿದೆ, ಸ್ವಲ್ಪ ಸ್ಮೆಲ್ ಬರ್ತಿದೆ ಅಂತ ಅನಿಸ್ತಿತ್ತು. ಫ್ರಿಡ್ಜ್ ಕ್ಲೀನ್ ಮಾಡೋಷ್ಟರಲ್ಲಿ ವಾಟರ್ ಕಲರ್ ಕೂಡ ಚೇಂಜ್ ಆಗಿದೆ. ಇನ್ನು ಡೋರ್ಸಲ್ಲಿ ಟ್ರೇಸ್ ಇರುತ್ತೆ ಅಲ್ವಾ, ಅದರಲ್ಲಿ 2 ಟ್ರೇ ಸ್ವಲ್ಪ ಕೊಳೆ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು. ಅದನ್ನು ನೀಟಾಗಿ ಸ್ಕ್ರಬ್ಬರ್ನ ತೊಗೊಂಡು ವಾಶ್ ಮಾಡಿ ಬಟ್ಟೆಯಿಂದ ಒರೆಸಿ ಈ ರೀತಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಿಡ್ಜ್ ಕ್ಲೀನಿಂಗ್ ಎಲ್ಲ ತುಂಬ ಚೆನ್ನಾಗಿ ಆಗಿದೆ. ಈಗ ಎಲ್ಲ ಕಂಟೈನರ್ಸ್ನ ಅದರ ಜಾಗದಲ್ಲಿ ಇಟ್ಕೊಳ್ತೀನಿ. ತರಕಾರಿ ಎಲ್ಲ ಖಾಲಿ ಆಗಿದೆ. ಒಂದು ರೀತಿ ತರಕಾರಿ ಮಾತ್ರನೇ ಇತ್ತು, ಅದನ್ನು ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಸ್ಟೋರ್ ಮಾಡುವಾಗ ಟಿಶ್ಯೂ ಯೂಸ್ ಮಾಡಿದ್ರೆ ಬೆಟರು. ಬಟ್ ಈ ಒಂದು ತರಕಾರಿನ ನಾನು ನೆಕ್ಸ್ಟ್ ಡೇನೇ ಯೂಸ್ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ಈ ರೀತಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೋಡೋದಲ್ವಾ ಫ್ರಿಡ್ಜ್ ಕ್ಲೀನಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.